ಎಲ್ರಿಗೂ ನಮಸ್ಕಾರ. ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಟು ವೀಕ್ 10 ಪ್ರೆಸ್ ವರ್ಕ್ ವಿಡಿಯೋ ಸೀರೀಸ್ಗೆ ಎಲ್ರಿಗೂ ಸ್ವಾಗತ. ಇನ್ ದ ಪ್ರೀವಿಯಸ್ ವಿಡಿಯೋ ಇಂಟ್ರೊಡಕ್ಷನ್ ಟು ಪ್ರೆಸ್ ಪ್ರಿನ್ಸಿಪಲ್, ಅಪ್ಲಿಕೇಶನ್ಸ್, ಅದರ ಅಡ್ವಾಂಟೇಜಸ್, ಲಿಮಿಟೇಷನ್ಸ್, ಯಾಕೆ ಪ್ರೆಸ್ ವರ್ಕ್ ಅಷ್ಟು ಇಂಪಾರ್ಟೆಂಟ್ ಆಗಿದೆ ಇಂಡಸ್ಟ್ರೀಸ್ಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಅನ್ನೋದನ್ನೆಲ್ಲ ತಿಳ್ಕೊಂಡ್ರಿ. ಈ ಒಂದು ಸೆಷನಲ್ಲಿ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದ ಡಿಫರೆಂಟ್ ಟೈಪ್ಸ್ ಆಫ್ ಪ್ರೆಸಸ್, ವೇರ್ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಮೆಕ್ಯಾನಿಕಲ್, ಹೈಡ್ರಾಲಿಕ್ ಆ್ಯಂಡ್ ನ್ಯೂಮ್ಯಾಟಿಕ್ ಪ್ರೆಸಸ್ ವಿಚ್ ಆರ್ ವೆರಿ ಮಚ್ ಇಂಡಸ್ಟ್ರೀಸಲ್ಲಿ ನವೆಡೇಸ್ ಜಾಸ್ತಿ ಯೂಸ್ ಆಗಿರುವಂತಹ ಟೈಪ್ ಪ್ರೆಸಸ್ ಅಂತ ಹೇಳ್ಬೋದು. Later on, you are going to learn about press and press tools and press operations. And later on, you are going to perform how to do a press operation using punch and die. So let us move on to the types of presses. So you can see a press machine, a typical press machine is look like this. You can see the closed enclosure. We have a strong basement. You can see here, foundation tumba strong ಆಗಿರುತ್ತೆ. ಮತ್ತು ಇಲ್ಲೂ ಕೂಡ ಮೆಕ್ಯಾನಿಸಮ್ ಏನು ರ್ಯಾಮ್ ಮತ್ತು ಪಂಚ್ ಮೂವ್ ಆಗೋದಕ್ಕೆ ಅದು ಕೂಡ ಎನ್ಕ್ಲೋಸ್ ಆಗಿರುತ್ತೆ. ಆ್ಯಂಡ್ ಡೈ ಟು ಪ್ಲೇಸ್ ದ ಡೈ ವಿ ಹ್ಯಾವ್ ಅ ಸರ್ಫೇಸ್ ಪ್ಲೇಟ್ ಹಿಯರ್. ಇಲ್ಲಿ ನೀವು ಅದನ್ನು ಫಿಕ್ಸ್ ಮಾಡಿ ದೆನ್ ಯು ಆರ್ ಗೋಯಿಂಗ್ ಟು ಪರ್ಫಾರ್ಮ್ ಎ ಕಾಂಪೊನೆಂಟ್ ಆಪರೇಷನ್ ಅಂತ ಹೇಳ್ಬೋದು. ಸೊ ಇದನ್ನು ಪ್ರೆಸಸ್ನ ನಾವು ಹೆಂಗೆ ಕ್ಲಾಸಿಫೈ ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ಬೇಸ್ಡ್ ಆನ್ ದೇರ್ ಸೋರ್ಸ್ ಆಫ್ ಪವರ್ ಆ್ಯಂಡ್ ವರ್ಕಿಂಗ್ ಮೆಕ್ಯಾನಿಸಮ್, ಯಾವ ಥರ ವರ್ಕ್ ಆಗುತ್ತೆ ಮತ್ತು ಅದಕ್ಕೆ ಯಾವ ಥರ ಪವರ್ ಕೊಡ್ತಾ ಇದ್ವಿ ಅನ್ನೋದ್ರ ಮೇಲೆ ಯು ಕ್ಯಾನ್ ಕ್ಲಾಸಿಫೈ ದ ಪ್ರೆಸ್ ಮಿಷಿನ್ ಇಂಟು 3 ಟೈಪ್ಸ್. ಅದರಲ್ಲಿ ಮೊದಲನೇದು ಮೆಕ್ಯಾನಿಕಲ್ ಪ್ರೆಸ್. ಈಗೇನು ನೋಡ್ತಾ ಇದ್ದೀರೋ ನೀವು ಈ ಸ್ಲೈಡಲ್ಲಿ, ಅದು ಮೆಕ್ಯಾನಿಕಲ್ ಪ್ರೆಸ್ ಅಂತ ಹೇಳ್ಬೋದು. ಸೊ ಮೆಕ್ಯಾನಿಕಲ್ ಪ್ರೆಸಸ್ ಏನು ಅಡ್ವಾಂಟೇಜಸ್ ಅಥವಾ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ದ ಪವರ್ ಅಥವಾ ಸೋರ್ಸ್ ಆಫ್ ಪವರ್ ಹೌ ಇಟ್ ಕಮ್ಸ್ ಅಂತ ಹೇಳಿದ್ರೆ, ಇಟ್ ವಿಲ್ ಕಮ್ಸ್ ಥ್ರೂ a crankshaft, flywheel and connecting rod mechanisms. So once you switch on the motor will rotate, then that rotate will transfer the power into the ram by means of crankshaft and connecting rod. So that will in turn will reciprocate. RAM ಅನ್ನೋದು reciprocate ಆಗುತ್ತೆ. In the meantime the punch is attached to the ram and done the remaining operation. So ಹೆಂಗೆ ವರ್ಕ್ ಆಗುತ್ತೆ? So flywheel stores the energy. We have a flywheel somewhere around here or that side, ರೌಂಡ್ ಶೇಪಲ್ಲಿರುವಂತಹ ಒಂದು ಫ್ಲೈವೀಲ್. ಅದೇನು ಮಾಡುತ್ತೆ ಅಂದರೆ ಎನರ್ಜಿನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಕ್ರ್ಯಾಂಕ್ ಶಾಫ್ಟು ರೋಟರಿ ಮೋಷನ್ ಫ್ರಮ್ ದ ಮೋಟರ್ ಟು ದ ರೆಸಿಪ್ರಿಕೇಟಿಂಗ್ ಕನ್ವರ್ಟ್ ಮಾಡುತ್ತೆ. ದ ರ್ಯಾಮ್ ಮೂವ್ಸ್ ಅಪ್ ಆ್ಯಂಡ್ ಡೌನ್. ಯಾವಾಗ ರೆಸಿಪ್ರಿಕೇಟಿಂಗ್ ಮೋಷನ್ ಕನ್ವರ್ಟ್ ಆಗುತ್ತೋ ರ್ಯಾಮ್ ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟ್ ಆಗುತ್ತೆ ಆ್ಯಂಡ್ ಇಟ್ ಪರ್ಫಾರ್ಮ್ಸ್ ಪ್ರೆಸ್ ಆಪರೇಷನ್ ಅಂತ ಹೇಳ್ಬೋದು. ಇನ್ನು ಅಡ್ವಾಂಟೇಜಸ್ಗೆ ಬಂದರೆ, ಮೆಕ್ಯಾನಿಕಲ್ ಪ್ರೆಸಸ್ಸು ಇಟ್ ಈಸ್ ಹ್ಯಾವಿಂಗ್ ಲಾಟ್ ಆಫ್ ಅಡ್ವಾಂಟೇಜಸ್ ಬಿಕಾಸ್ ಫಸ್ಟು ಕಂಡಿಡ್ದಿದ್ದೆ ಮೆಕ್ಯಾನಿಕಲ್ ಪ್ರೆಸ್ಸು. ನಾನು ಆಲ್ರೆಡಿ ಹೇಳಿದಾಗೆ ನೋಡಿ, ದಿಸ್ ಇಸ್ ಕಾಲ್ಡ್ ಎ ಫ್ಲೈವೀಲ್. ಇಲ್ಲೇ ಎನರ್ಜಿ ಸ್ಟೋರೇಜ್ ಆಗುವಂಥದ್ದು. ಅಂದರೆ ಇಲ್ಲಿಂದ ನಿಮಗೆ ಎಷ್ಟು ಫೋರ್ಸ್ಗೆ ಬೇಕು ಪಂಚಿದು ಆಪರೇಷನ್ ಅನ್ನೋದನ್ನು ಡಿಸೈಡ್ ಮಾಡುವಂತಹ ಡಿವೈಸು. ಹಾಗಾಗಿ ಅರ್ಲಿಯರ್ ಡೇಸಿಂದನೂ ಕೂಡ ತುಂಬ ಬಾಳಿಕೆ ಬಂದಿರುವಂತಹ ಪ್ರೆಸ್ ಅಂದರೆ ಮೆಕ್ಯಾನಿಕಲ್ ಪ್ರೆಸ್. ದೆರ್ ಇಸ್ ಬೀನ್ ಲಾಟ್ ಆಫ್ ಇನ್ವೆನ್ಷನ್ಸ್ ಅಥವಾ ಅಪ್ಗ್ರೇಡೇಷನ್ ಇನ್ ಮೆಕ್ಯಾನಿಕಲ್ ಪ್ರೆಸಸ್. ಬಟ್ ಸೊ ಸಿನ್ಸ್ ಇಟ್ಸ್ ಇನ್ವೆನ್ಷನ್ ಇಟ್ ಇಸ್ ಹ್ಯಾವಿಂಗ್ ಲಾಟ್ ಆಫ್ ಅಡ್ವಾನ್ಸ್ಮೆಂಟ್ ಆಗಿದೆ. ಇವಾಗೆಲ್ಲ ತುಂಬ ಸೊಫಿಸ್ಟಿಕೇಟೆಡ್ ಪ್ರೆಸ್ ಮಿಷನ್ನು ಕೂಡ ದೇ ಹ್ಯಾವ್ ಆಲ್ರೆಡಿ ಇನ್ವೆಂಟೆಡ್. ಹಾಗಾಗಿ ಇದರಲ್ಲಿ ಅಡ್ವಾಂಟೇಜಸ್ ತುಂಬ ಇರುತ್ತೆ. ಪ್ರೊಡಕ್ಷನ್ ರೇಟ್ ನಿಮಗೆ ಜಾಸ್ತಿ ಬೇಕು ಅಂದರೆ ಗೋ ವಿತ್ ಅ ಮೆಕ್ಯಾನಿಕಲ್ ಪ್ರೆಸ್. ಕಂಟಿನ್ಯೂಸ್ ಆಗಿ ಲೈಕ್ ಓವರ್ ದ ಶಿಫ್ಟ್ಸ್ ಇಟ್ ವಿಲ್ ವರ್ಕ್. ಅಂದರೆ ಫಸ್ಟ್ ಶಿಫ್ಟ್, ಸೆಕೆಂಡ್ ಶಿಫ್ಟ್, ಥರ್ಡ್ ಶಿಫ್ಟ್ ಆ್ಯಂಡ್ ಓವರ್ ಆಲ್ ವೀಕ್ ರನ್ ಆಗಬೇಕು ಅಂತ ಹೇಳಿದ್ರೆ, ಕಂಟಿನ್ಯೂಸ್ ಪ್ರೊಡಕ್ಷನ್ ಬೇಕು ಅಂದರೆ ಗೋ ವಿತ್ ದ ಮೆಕ್ಯಾನಿಕಲ್ ಪ್ರೆಸ್. ಆ್ಯಂಡ್ ಇಯರ್ ಆಲ್ಸೋ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ಆ್ಯಕ್ಯುರೇಟ್ ಆಪರೇಷನ್, ತುಂಬ ಚೆನ್ನಾಗಿ ವಿತೌಟ್ ಡಿಫೆಕ್ಟ್ ಆಪರೇಷನ್ ಆಗುವಂಥದ್ದು. ಹಾಗಾಗಿ ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ಮೆಕ್ಯಾನಿಕಲ್ ಪ್ರೆಸಸ್. ಯಾವ್ಯಾವ ಆಪ್ರೇಷನ್ಗೆ ಯೂಸ್ ಮಾಡ್ತೀವಿ ಅಂದರೆ, ಬ್ಲಾಂಕಿಂಗ್ ಯೂಸ್ ಮಾಡ್ತೀವಿ. ಇದನ್ನೆಲ್ಲ ಶೀಟ್ ಮೆಟಲ್ ಆಪ್ರೇಷನ್ಸಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ. ನೀವು ಇನ್ನೂ ನೋಡಿಲ್ಲ ಅಂದರೆ ಗೋ ಬ್ಯಾಕ್ ಟು ದ ಶೀಟ್ ಮೆಟಲ್ ವಿಡಿಯೋಸ್ ಆ್ಯಂಡ್ ಸಿ ಇಟ್. ಆ್ಯಂಡ್ ಒನ್ಸ್ ಅಗೇನ್ ಇನ್ ಪ್ರೆಸಸ್ ಆಲ್ಸೋ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದೀಸ್ ಆಪ್ರೇಷನ್ಸ್. ಬ್ಲಾಂಕಿಂಗ್ ಯೂಸ್ ಮಾಡ್ತೀವಿ, ಪಂಚಿಂಗ್ ಅನ್ನೋ ಆಪ್ರೇಷನ್ಗೆ ಯೂಸ್ ಮಾಡ್ತೀವಿ, ಬೆಂಡಿಂಗ್ ಆಪ್ರೇಷನ್ ನಾವು ಈ ಮೆಕ್ಯಾನಿಕಲ್ ಪ್ರೆಸಸ್ನ ನೋಡ್ಬೋದು. ಮತ್ತು ಸ್ಮಾಲ್ ಶೀಟ್ ಮೆಟಲ್ ಕಾಂಪೊನೆಂಟ್ಸು ಕೂಡ ವಿ ಕ್ಯಾನ್ ಸಿ ಇನ್ ಮೆಕ್ಯಾನಿಕಲ್ ಪ್ರೆಸಸ್ ಅಪ್ಲಿಕೇಶನ್ಸಲ್ಲಿ. ಸೊ ವಾಷರ್ಸು ಅಥವಾ ಸ್ಮಾಲ್ ಬ್ರಾಕೆಟ್ಸ್ನ ನಾವು ಮೆಕ್ಯಾನಿಕಲ್ ಪ್ರೆಸ್ಸಿಂದ ಪ್ರೊಡ್ಯೂಸ್ ಮಾಡ್ತೀವಿ. ಸೊ ದೀಸ್ ಆರ್ ಸಮ್ ಆಫ್ ದ ಫೀಚರ್ಸ್, ಅಡ್ವಾಂಟೇಜಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಮೆಕ್ಯಾನಿಕಲ್ ಪ್ರೆಸ್. ಬೇಸ್ಡ್ ಆನ್ ದ ಪವರ್ ಸೋರ್ಸ್ ವಿ ಕ್ಯಾನ್ categorize the types of press into another category, that is hydraulic press. What hydraulic press look like? So hydraulic press ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ there is no flywheel and all, it will work based on the hydraulic pressure. ಅಂದರೆ ಆಯಿಲ್ ಅಥವಾ ವಾಟರ್ ಆ ಪ್ರೆಷರಿಂದ ಪ್ಯಾಸ್ಕಲ್ಸ್ ಲಾ ಅಂತ ಒಂದು ಲಾ ಇದೆ, ದಟ್ಸ್ ಅ ಫ್ಲೂಯಿಡ್ ಲಾ. ಸೊ ಅಲ್ಲಿ ಎಷ್ಟು ಅಮೌಂಟ್ ಆಫ್ ಫ್ಲೂಯಿಡ್ ಡಿಸ್ಪ್ಲೇಸ್ ಆಗುತ್ತೋ ಅಷ್ಟು ಅಮೌಂಟು ನಿಮಗೆ ವಿ ಕ್ಯಾನ್ ಕ್ಯಾರಿ ದ ಲೋಡ್, ಆ ಥರ ಒಂದು ಲಾ ಇದೆ. ಸೊ ಆ ಲಾ ಮೇಲೆ ವರ್ಕ್ ಆಗುವಂತಹ ಒಂದು ಆಪ್ರೇಷನ್ನು ಒಂದು ಪ್ರೆಸ್ ಮಿಷಿನ್ ಇದು ಹೈಡ್ರಾಲಿಕ್ ಪ್ರೆಸ್ಸು. ಸೊ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಆಸ್ ಐ ಟೋಲ್ಡ್ ಯು, ಹೈಡ್ರಾಲಿಕ್ ಫ್ಲೂಯಿಡ್ ಇಸ್ ಪ್ರೆಷರೈಡ್. ಹೈಡ್ರಾಲಿಕ್ ಫ್ಲೂಯಿಡ್ನ ಪ್ರೆಷರ್ ಆಗಿ ಪುಷ್ ಮಾಡ್ತಾರೆ. ಆಮೇಲೆ ದಟ್ ವಿಲ್ ಟ್ರಾನ್ಸ್ಮಿಟೆಡ್ ಥ್ರೂ ಸಿಲಿಂಡರ್ಸ್.
ಸೊ ಅದನ್ನು ಸಿಲಿಂಡರ್ಸ್ ಮುಖಾಂತರ ಪಾಸ್ ಆಗೋದಕ್ಕೆ ಬಿಡ್ತಾರೆ. ಎಷ್ಟು ಪ್ರೆಷರಿಂದ ಅದು ಪುಷ್ ಆಗುತ್ತೆ ಹೈಡ್ರಾಲಿಕ್ ಫ್ಲೂಯಿಡು, ಅಷ್ಟು ಪ್ರೆಷರಲ್ಲಿ ಅಥವಾ ಅಷ್ಟು ಫೋರ್ಸಲ್ಲಿ ಸಿಲಿಂಡರ್ಸ್ ಮೂವ್ ಆಗುತ್ತೆ. ವೆನ್ ದ ಸಿಲಿಂಡರ್ಸ್ ವಿಲ್ ಮೂವ್, ದ ಎಂಡ್ ಆಫ್ ದ ಸಿಲಿಂಡರ್ ದ ರ್ಯಾಮ್ ವಿಲ್ ಬಿ ಅಟ್ಯಾಚ್ಡ್. ಸೊ ಅದು ಇನ್ ಟರ್ನ್ ವರ್ಕ್ ಆಗುತ್ತೆ. So coming to the advantages of hydraulic presses, very high forces you can expect. The fluid force is very high compared to the mechanical force, and it is very smooth operation since there are less number of linkages here compared to the mechanical presses. But the large components we can use hydraulic presses like deep drawing agirbodu, large sheet metal parts agirbodu, automobile panels agirbodu like body panels, railway wagon panels, coach panels. ಅಲ್ಲೆಲ್ಲ ನಾವು ಇರುವಂತಹ ಶೀಟ್ ಮೆಟಲ್ ಪ್ರೆಸ್ ಆಪರೇಷನ್ಸು ಹೈಡ್ರಾಲಿಕ್ ಪ್ರೆಸಸ್ಸಿಂದನೇ ಮ್ಯಾಕ್ಸಿಮಮ್ ಮಾಡಿರ್ತಾರೆ. ದ ಲಾಸ್ಟ್ ಟೈಪ್ ಆಫ್ ಪ್ರೆಸಸ್ ನ್ಯೂಮ್ಯಾಟಿಕ್ ಪ್ರೆಸಸ್. ದ ಮೀನಿಂಗ್ ಆಫ್ ನ್ಯೂಮ್ಯಾಟಿಕ್ ಇಸ್ ಹೈ ಪ್ರೆಷರ್ ಗ್ಯಾಸ್ ಆರ್ ಹೈ ಪ್ರೆಷರ್ ಏರಿಂದ ವರ್ಕ್ ಆಗುವಂತಹ ಪ್ರೆಸ್. ಯು ವುಡ್ ಹವ್ ಸೀನ್ ಇನ್ ಮೆನಿ ವರ್ಕ್ಶಾಪ್ಸ್ ಅಥವಾ ಕಾರ್ ಡೀಟೇಲಿಂಗ್ ಶಾಪ್ಸಲ್ಲಿ ಹೆಂಗೆ ಲಿಫ್ಟ್ ಆಗುತ್ತೆ, ಒಂದು ಕಾರ್ನೇ ಎತ್ತುತ್ತಾರೆ ಬಿಕಾಸ್ ಫ್ರಮ್ ದ ಕಂಪ್ರೆಸ್ಡ್ ಏರ್. ಹಾಗಾಗಿ ಕಂಪ್ರೆಸ್ಡ್ ಏರಿಂದ ವರ್ಕ್ ಆಗುವಂತಹ ಪ್ರೆಸ್ ಇದು. ಇಲ್ಲಿ ಕಂಪ್ರೆಸ್ಡ್ ಏರ್ನ ಯೂಸ್ ಮಾಡಿಕೊಂಡು ಸಿಲಿಂಡರ್ ಅಥವಾ ಪಿಸ್ಟನನ್ನು ಮೂವ್ ಮಾಡ್ತಾರೆ. ಆ ಅಸೆಂಬ್ಲಿಗೆ ಎಂಡ್ಗೆ ರ್ಯಾಮ್ನ ಕನೆಕ್ಟ್ ಮಾಡಿರೋದ್ರಿಂದ ಒನ್ಸ್ ದಟ್ ಮೂವ್, ಏನು ಪಿಸ್ಟನ್ ಆ್ಯಂಡ್ ಸಿಲಿಂಡರ್ ಮೂವ್ಮೆಂಟ್ ಆದಾಗ ರ್ಯಾಮ್ ಕೂಡ ಮೂವ್ ಆಗುತ್ತೆ. ಅಟ್ ದ ಎಂಡ್ ಆಫ್ ದ ರ್ಯಾಮ್ ಯು ಆರ್ ಗೋಯಿಂಗ್ ಟು ಅಟ್ಯಾಚ್ ಪಂಚ್ ಆ್ಯಂಡ್ ರಿಕ್ವೈರ್ಡ್ ಫೋರ್ಸ್ ಕ್ಯಾನ್ ಬಿ ಜನರೇಟೆಡ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಡೈ ಮೇಲೆ ನೀವು ಶೀಟ್ ಮೆಟಲ್ ಇಟ್ಟು ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಯು ಕ್ಯಾನ್ ಜನರೇಟ್ ದ ಕಾಂಪೊನೆಂಟ್. ಇದು ಫಾಸ್ಟರ್ ಆಪ್ರೇಷನ್ನು. ಹೈಡ್ರಾಲಿಕ್ ಪ್ರೆಸ್ಸಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಫೋರ್ಸ್ ಕಡಿಮೆ ಇರುತ್ತೆ. ಹಾಗಾಗಿ ಇದನ್ನು ಲೈಟ್ ಆಪ್ರೇಷನ್ಸಲ್ಲಿ ಯೂಸ್ ಮಾಡ್ತಾರೆ, ನಾಟ್ ಫಾರ್ ದ ಹೆವಿ ಆಪ್ರೇಷನ್ಸ್ ಲೈಕ್ ಹೈಡ್ರಾಲಿಕ್ ಮೆಷಿನ್ಸ್. ಸೊ ಇಲ್ಲಿ ನಿಮಗೆ ಲೈಟ್ ಆಪ್ರೇಷನ್ಸ್ ಲೈಕ್ ಸ್ಮಾಲ್ ಶೀಟ್ ಮೆಟಲ್ ಪಾರ್ಟ್ಸು, ಅಸೆಂಬ್ಲಿ ಆಪ್ರೇಷನ್ಸ್ಗಳು, ಅಲ್ಲಿ ನಾವು ನ್ಯೂಮ್ಯಾಟಿಕ್ ಪ್ರೆಸಸ್ನ ನೋಡ್ಬೋದು. ಸೊ ದೀಸ್ ಆರ್ ದ ಟಿಪಿಕಲ್ 3 types ಆಫ್ ಪ್ರೆಸಸ್. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಆರ್ something to say regarding this content, you can comment. I'm happy to answer, and don't forget to like, share and subscribe. In the next session, I'm going to teach you the components of presses and press operation. Thank you so much for watching.